ಎಲ್ಲ ಅಥಣಿ ಮತಕ್ಷೇತ್ರದ ಕಾಂಗ್ರೆಸ್ ಪಾರ್ಟಿ ವರ್ಗದವರಿಗೂ ಕೂಡ ನಾನು ನಮಸ್ಕಾರ ಹೇಳುತ್ತಾ, ಮೊದಲನೇದಾಗಿ ನಾನು ಪಕ್ಷದ ವರಿಷ್ಠರಾದ ಶ್ರೀ ಖರ್ಗೆ ಸರ್, ಶ್ರೀ ಸೋನಿಯಾ ಗಾಂಧೀಜಿಯವರು, ಹಾಗೆ ಶ್ರೀ ರಾಹುಲ್ ಗಾಂಧಿ ಸರ್ ಅವರು, ಹಾಗೆಯೇ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರ್ ಅವರು, ಹಾಗೆ DCM DK ಶಿವಕುಮಾರ್ ಸರ್ ಅವರು, ಹಾಗೆ ತಂದೆ ಸತೀಶ್ ಜಾರಕಿಹೊಳಿ ಕೂಡ ಧನ್ಯವಾದ ಹೇಳಿ ಬಯಸ್ತೇನೆ. ಯಾಕಂದರೆ ಇಷ್ಟು ಸಣ್ಣ ವಯಸ್ಸಲ್ಲಿ ಅವರು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ನನಗೆ ಭಾಳ ಖುಷಿ ಹಾಗೂ ಹೆಮ್ಮೆಯ ವಿಚಾರ. ಇನ್ನೂ 5 ಮಹಿಳೆಯರಿಗೆ ಕೂಡ ಟಿಕೆಟನ್ನು ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿದೆ. ಯುವ ನಿಧಿ ಆಗಲಿ, ಹಾಗೆ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಹಾಗೆಯೇ ಮಹಿಳೆಯರಿಗೆ ಉಚಿತ ಪ್ರಯಾಣ ಕೂಡ ಭಾಳ ಮಹಿಳೆಯರಿಗೂ ಕೂಡ ಅನುಕೂಲ ಆಗಿದೆ ನಾನು ಅಂದ್ಕೊಂಡಿದ್ದೀನಿ. ಹಾಗೆಯೇ ಇನ್ನು ಕೇಂದ್ರ ವಲಯದಲ್ಲಿ ಇನ್ನೂ 5 ಗ್ಯಾರಂಟಿ ಯೋಜನೆಗಳನ್ನು ಪಕ್ಷದ ಹಿರಿಯರು ಅನುಷ್ಠಾನ ಮಾಡಿದ್ದಾರೆ. ಹಾಗೆಯೇ ನಾನು ತಂದೆಯವರು ಅವರ ಭಾಳ ಗುಣಗಳು ಏನಂದರೆ, ಅವ್ರು ಭಾಳ ಸ್ಟ್ರಿಕ್ಟ್ ಹಾಗೂ ಭಾಳ ಡಿಸಿಪ್ಲಿನ್ ರಾಜಕಾರಣಿ ಅಂತ ಹೇಳ್ಬೋದು. ಅವ್ರನ್ನ ನೋಡಿ ನಾವು ಸಾಕಷ್ಟು ಕಲ್ತಿದ್ದೀವಿ. ಅವ್ರ ಮಾರ್ಗದರ್ಶನದಲ್ಲಿ ನಾವು ಕೂಡ ಹೋಗ್ಬೇಕಂತೂ ಭಾಳ ಖುಷಿಯ ವಿಚಾರ. ಹಾಗೆಯೇ ನಾವು 4 ರಿಂದ 5 ವರ್ಷಗಳ ಹಿಂದೆಯೇ ಸಮಾಜ ಸೇವೆಯಲ್ಲಿ ತೊಡಗಿದ್ದೇವೆ. ತಂದೆಯವರು ಫೌಂಡೇಶನ್ ಕಡೆಯಿಂದ ಕೋವಿಡ್ ಸಮಯದಲ್ಲಿ ಕಿಟ್ಗಳ ವಿತರಣೆಗಳಾಗ್ಬೋದು, ಆಕ್ಸಿಜನ್ ಸಿಲಿಂಡರ್ಗಳಾಗ್ಬೋದು, ಹಾಗೆಯೇ ಫ್ಲಡ್ಸ್ ಬಂದಾಗ ಜನರ ಸಂಪರ್ಕ ಮೂಲಕ ಅವ್ರ ಜೊತೆ ಇದ್ದಾಗ, ಹಾಗೆಯೇ ಯುವಕರಿಗೆ ಪ್ರೋತ್ಸಾಹ ಮಾಡೋದು, ಸ್ಕಾಲರ್ಶಿಪ್ ಕೊಡೋದು, ಹಾಗೆಯೇ ರೈತರ ಬೆನ್ನೆಲುಬಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಇರುತ್ತದೆ. ಮಹಿಳೆಯರು ಕೂಡ ನಾವು ಯಾವಾಗಲೂ ಇರ್ತೀವಿ ಅಂತ ನಾನು ಹೇಳಿಕೆ ಬಯಸ್ತೇನೆ. ಇನ್ನು ನಾನು MBA ಗ್ರಾಜ್ಯುಯೇಟ್ ಆಗಿರೋದ್ರಿಂದ ಯುವಕರು ಕೂಡ ಭಾಳಷ್ಟು ಹೆಲ್ಪ್ ಆಗ್ಬೋದು ಅಂತ ನಾನು ಹೇಳಿಕೆ ಬಯಸ್ತೇನೆ. ಹಾಗೆಯೇ ಕೊನೆಯದಾಗಿ ಹೇಳ್ಬೇಕಂತಂದರೆ, ನೀವು ಯಾವಾಗಲೂ MP ಲೋಕಸಭೆ ಮತಕ್ಷೇತ್ರದ ಜನರ ಪರವಾಗಿ ನಾವು ದುಡಿತೀವಿ. ನಿಮ್ಗೆ ಯಾವುದೇ ಕುಂದುಕೊರತೆ ಇದ್ದರೆ, ನಿಮ್ಮ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನಾವು ನಿಮ್ಮ ಯಾವಾಗಲೂ ಜೊತೆಗಿರ್ತೀವಿ. ನಿಮ್ಮ ಮನೆ ಮಗಳಾಗಿ, ತಂಗಿಯಾಗಿ ನೀವು ನನಗೆ ಜನಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ನಾನು ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.